9 ವರ್ಷದಿಂದ ಕ್ರೀಡಾ ಕೊಠಡಿಯಲ್ಲಿ ಕುಳಿತಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ರೀಡಾ ಸಾಮಗ್ರಿಗಳು. ಯುವಜನ ಕ್ರೀಡಾ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಾಳಾಗ್ತಿರೋದು ಈ ಕ್ರೀಡಾ ವಸ್ತುಗಳು. ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂಥದ್ದೊಂದು ಸಾಮಗ್ರಿಗಳನ್ನು ಹಾಗಾಗಿ ಬಿಟ್ಟಿರೋದು ಕಾಣಿಸ್ತಾ ಇದೆ. ಬಾಸ್ಕೆಟ್ಬಾಲ್ ಕೋರ್ಟ್ ಸಾಮಗ್ರಿಗಳು, ಹರ್ಡಲ್ಸ್, ಬೌಲಿಂಗ್ ಯಂತ್ರ, ಸ್ಕೋರ್ ಬೋರ್ಡ್, ಜಿಮ್ ಸಾಮಗ್ರಿಗಳು ಸೇರಿದಂತೆ ಅನೇಕ ಸಾಮಗ್ರಿಗಳು ಅಲ್ಲೇ ಬಿದ್ದಿವೆ. ಕ್ರೀಡಾಪಟುಗಳಿಗೆ ಬಳಕೆಯಾಗದಂತಹ ಕ್ರೀಡಾ ಸಾಮಗ್ರಿಗಳು ಇವು. ಜಿಲ್ಲಾ ಕ್ರೀಡಾಂಗಣ, ತಾಲೂಕು ಕ್ರೀಡಾಂಗಣ, ಪಂಚಾಯತ್ ಮಟ್ಟದ ಕ್ರೀಡಾಂಗಣದಲ್ಲಿ ಅಳವಡಿಕೆ ಆಗಬೇಕಾಗಿತ್ತು. ಆದರೆ ಹೀಗೆ ಒಂದು ಕೊಠಡಿಯಲ್ಲಿ ಬಿದ್ದಿವೆ. ಕಳೆದ ಸುಮಾರು ವರ್ಷದಿಂದ ಈ ಸಾಮಗ್ರಿ ಏನು ಬಂದಿದೆ ನಮ್ಮ ಸ್ಟೇಟಿಂದ ಬರುತ್ತೆ. ಸ್ಟೇಟಿಂದ ಎಲ್ಲ ಕ್ರೀಡಾ ಸಂಬಂಧಪಟ್ಟದ್ದು. ಎಕ್ಸಾಂಪಲ್ ಬಾಸ್ಕೆಟ್ಬಾಲ್ ಎಷ್ಟು ಸಾಮಗ್ರಿ ಇದೆ, ನೂರಾರು ಲೆಕ್ಕದಲ್ಲಿ ಬಾಸ್ಕೆಟ್ಬಾಲ್ ನೆಟ್ಗಳು, ಆಮೇಲೆ ಗೋಲ್ ಪೋಸ್ಟ್ಗಳು, ಜೊತೆಯಲ್ಲಿ ಕ್ರಿಕೆಟ್ ಆಡೋಕ್ಕಂತ ಕ್ರಿಕೆಟ್ ಸಾಮಗ್ರಿಗಳು ಇದ್ದಾವೆ, ಗ್ರೌಂಡ್ ಮ್ಯಾಟ್ಗಳು ಇದ್ದಾವೆ, ಜೊತೆಯಲ್ಲಿ ಬಾಲಿಂಗ್ ಮಷಿನ್ ಕೂಡ ಇಲ್ಲಿ ಹಂಗೆ ಬಿಟ್ಟಿದ್ದಾರೆ ಕೋಳೆ ಆಗೋಕ್ಕೆ. ಅದು ಸುಮಾರು ನನಗೆ ಗೊತ್ತಿರೋ ಪ್ರಕಾರ 2016 ಬಂದಿಕ್ಕತ್ತ ಅದು ಎಕ್ವಿಪ್ಮೆಂಟ್ಸು. ಇವಾಗ 2025 ಇನ್ನೂವರೆಗೆ ಆ ಎಕ್ವಿಪ್ಮೆಂಟ್ಸ್ ಇಲ್ಲೇ ಕೋಳೆ ಆಗಿ ಆಗ್ತಾಯಿದೆ. ಆದರೂ ಒಬ್ಬರು ಕ್ರೀಡಾಪಟುಗಳು ಇದಕ್ಕೆ ಗೊತ್ತಿಲ್ಲ. ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಒಬ್ಬ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಕೇಳೋಕೆ ಹೋದ್ರು ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡನ್ನ ಈ ಥರ ವೇಸ್ಟ್ ಮಾಡೋಕ್ಕೆ ಕೋಳೆ ಆಗಕ್ಕೆ ಬಿಟ್ಟಿರೋದು ಕರೆಕ್ಟಾ? ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಕೊಠಡಿ ಒಂದರಲ್ಲಿ ಸುಮಾರು ಏನದ ಕ್ರೀಡಾಪಟುಗಳಿಗೆ ವಿತರಣೆ ಬಂದಿರತಕ್ಕಂಥ ಸಾಮಗ್ರಿಗಳು ಒಳಗಡೆ ಕೊಳೆತಿದ್ದಾವೆ. ಅದಕ್ಕೆ ಬಾಗಲ ಕೀಲಿಲ್ಲ. ಆಮೇಲೆ ಅಲ್ಲಿ ಹಂದಿ ಅದು ಯಗ್ಣ ಇಂಚಿಬತ್ತುಗಳದೆ ಸಂಬಂಧಪಟ್ಟ ಕ್ರೀಡೆ ಇಲಾಖೆ ಅಧಿಕಾರಿಗಳು ಇಲ್ಲ. ಮತ್ತು ಆ ಇಲಾಖೆ ಯಾಕೆ ಬೇಕು ಇವರಿಗೆ? ನನಗೆ ಗೊತ್ತಿರಂಗೆ ಆ ಇಲಾಖೆನ ತೆಗೆದು ಏನದಂದ್ರೆ ಅವ್ರನ್ನ ನಗರಸಭೆಗೆ ವರ್ಗಾವಣೆ ಮಾಡ್ಬೇಕು. ಅವ್ರನ್ನ ಕಸ ಓಡಿಸ್ಲಿಕ್ಕೆ ಕಳಿಸ್ಬೇಕು. ಕಸ ಬಳಿತಕ್ಕಂಥ ಕೆಲಸ ಆಗಬೇಕು. ಇಲ್ಲಿ ಕ್ರೀಡಾಪಟುಗಳು ನಮ್ಮ ಜಿಲ್ಲೆಯಲ್ಲಿ ಮೊದಲೇ ಶಿಕ್ಷಣದಿಂದ ಕೊನೆ ಸ್ಥಾನದಾಗದ. ಮತ್ತು ಕ್ರೀಡಾಪಟುಗಳಿಗೆ ಈ ಬಂದಿರತಕ್ಕಂಥ ಸಾಮಗ್ರಿಗಳನ್ನು ವಿತರಣೆ ಮಾಡೋದಾಗಲಿ, ಆ ಯಾವುದೋ ಆವರಣದಲ್ಲಿ ಕ್ರೀಡಾಂಗಣದಲ್ಲಿ ಎಲ್ಲ ನಡುವುದಾಗಲಿ ಅದು ಕಾರ್ಯರೂಪಕ್ಕಿಲ್ಲ. ಅಂದಮೇಲೆ ಅಷ್ಟು ದುಡ್ಡು ಹಾಕಿ ತಂದಿರ್ತಕ್ಕಂಥದ್ದು ಉಪಯೋಗ ಏನದ? ಸಾರ್ವಜನಿಕರು ಕಟ್ಟಿಗೆಂಥ ತೆರಿಗೆ ಅಮೌಂಟ್ನಲ್ಲಿ ಇರಲಾರ್ದ ಎಷ್ಟೋ ಮಂದಿ ಇಲ್ಲಂತ ಇಂಡೆಂಟ್ ಆಗ್ತಾರೆ. ಬಂದಿರತಕ್ಕಂಥ ವಸ್ತುಗಳನ್ನೇ ಸರಿಯಾಗಿ ಆ ಕ್ರೀಡಾಪಟುಗಳಿಗೆ ವಿತರಣೆ ಮಾಡದೆ, ಅವರಿಗೆ ಸಹಕಾರ ಮಾಡದೆ, ಅವರಿಗೆ ಏನಾದರೂ ಅವ್ರು ನೋಡಿ ಈಗೆಲ್ಲ ಪ್ರಾಕ್ಟೀಸ್ ಮಾಡ್ಲಾಕತ್ತಾರೆ. ಪಾಪ ಇಲ್ಲಿ ಸ್ವಂತವಾಗಿ ಅವರು ತಂದಿರ್ತಕ್ಕಂಥ ಸಾಮಗ್ರಿಗಳಿಗೆ ತಂದು ಕೇಸ್ ಪ್ರಾಕ್ಟೀಸ್ ಮಾಡ್ಲಾಕತ್ತಾರೆ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿ ಇಂಥ ದೊಡ್ಡ ಕ್ರೀಡಾಂಗಣ ಬೇಕಾಗಿತ್ತಾಗ ಇಂಥ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಈ ಚಳಿಗಾಲದಲ್ಲಿ ಚಳಿ ಬಿಡಿಸ್ತಕ್ಕಂಥ ಕೆಲಸ ಆಗಬೇಕು. ಎಷ್ಟೋ ಜನಕ್ಕೆ ಎಕ್ವಿಪ್ಮೆಂಟ್ ಸಿಕ್ಕಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಆದರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಕ್ವಿಪ್ಮೆಂಟ್ಸನ್ನು ತಂದರೂ ಸಹ ಅದನ್ನು ಬಳಕೆ ಮಾಡೋದಕ್ಕೆ ಕೊಡ್ತಾನೆ ಇಲ್ಲ ಬೇಕಾಗಿರುವಂಥವ್ರಿಗೆ. ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಅಂತಲೇ ಹೇಳಬಹುದು. ಇದು ಕಳೆದ 9 ವರ್ಷದಿಂದ ಕ್ರೀಡಾ ಕೊಠಡಿಯಲ್ಲೇ ಕುಳಿತಾ ಇರುವಂತಹ ಎಕ್ವಿಪ್ಮೆಂಟ್ಸು. ಬೇಕಾಗಿರುವಂತಹ ಅವ್ರಿಗೆ ಯಾರಿಗೆ ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಇದನ್ನು ಕೊಡ್ದಿರಾ ಇಲ್ಲೇ ಇದನ್ನು ಹಾಗೆ ಬಿಟ್ಟಿದ್ದಾರೆ. ಹೀಗಾಗಿ ಇದು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ಇಲ್ಲಿನ ಸ್ಥಳೀಯರ ಹಾಗೂ ಕ್ರೀಡಾಪಟುಗಳ ಒಂದು ಆರೋಪ ಹಾಗೂ ಅವರ ಮನವಿ ಸಹ ಆಗಿದೆ.